Today we are going to meditate from Deuteronomy 28:7. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಧರ್ಮೋಪದೇಶ ಕಾಂಡ 28:7 ವಚನವನ್ನು ಧ್ಯಾನಿಸಲಿದ್ದೇವೆ. The Lord will cause your enemies who rise against you to be defeated before you. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. They shall come out against you one way and flee before you 7 ways. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. What a good God we have, isn't it? ಎಂಥ ಒಳ್ಳೆಯ ದೇವರು ನಮಗಿದ್ದಾನೆ ಅಲ್ಲವೇ? The Lord chases our enemies away in 7 ways. ನಮ್ಮ ಶತ್ರುಗಳು 7 ದಾರಿಯಿಂದ ಓಡಿ ಹೋಗುವಂತೆ ದೇವರು ಮಾಡುತ್ತಾನೆ. The Lord put so much fear into their hearts. ಶತ್ರುಗಳ ಹೃದಯದಲ್ಲಿ ಭಯವನ್ನು ದೇವರು ಹುಟ್ಟಿಸುತ್ತಾನೆ. Because of the fear of us only they come against us. ನಮ್ಮ ಮೇಲಿನ ಭಯದಿಂದಾಗಿಯೇ ಅವರು ನಮಗೆ ವಿರುದ್ಧವಾಗಿ ಬರುತ್ತಾರೆ. Because they know that the Lord who is living in us is greater than the one who is in this world. ಈ ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವ ದೇವರು ದೊಡ್ಡವನು ಎಂಬುದಾಗಿ ಅವರು ಕೂಡ ಬಲ್ಲರು. In Exodus 23:22. ವಿಮೋಚನಕಾಂಡ 23ನೇ ಅಧ್ಯಾಯ 22ನೇ ವಚನದಲ್ಲಿ, I will be an enemy to your enemies and an adversary to your adversary. ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು. How much the Lord loves us, isn't it? ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾನೆ ಅಲ್ಲವೇ? The Lord says, I will be an enemy to your enemies. ಆತನು ಹೇಳುತ್ತಿದ್ದಾನೆ, ನಿಮ್ಮ ಶತ್ರುಗಳಿಗೆ ನಾನು ಶತ್ರುವಾಗಿರುವೆನು ಎಂದು. Nobody can put even his finger on us. ಯಾರೂ ಕೂಡ ತಮ್ಮ ಬೆರಳನ್ನು ಕೂಡ ನಮ್ಮ ಮೇಲೆ ಇಡಲಿಕ್ಕಾಗುವುದಿಲ್ಲ. The Lord will fight our battle. ನಮ್ಮ ಯುದ್ಧವನ್ನು ದೇವರೇ ಹೋರಾಡುವನು. When King Jehoshaphat was afraid of the vast army that came against him, ಯೆಹೋಷಾಫಾಟನು ತನಗೆ ವಿರುದ್ಧವಾಗಿ ಬಂದ ಮಹಾಸಮೂಹವನ್ನು ಕಂಡು ಹೆದರಿದಾಗ, the Lord said, as in 2 Chronicles 20:15, 2 ಪೂರ್ವಕಾಲ ವೃತ್ತಾಂತ 20:15 ದೇವರು ಹೇಳುವಂತೆ, do not be afraid or discouraged because of this vast army. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ. For the battle is not yours, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, but God. ದೇವರದೇ ಅಂದನು. Always remember that you are not fighting alone. ನೀವು ಒಬ್ಬಂಟಿಗರಾಗಿ ಹೋರಾಡುತ್ತಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. God is with you, dear friend. ದೇವರು ನಿಮ್ಮೊಂದಿಗಿದ್ದಾನೆ ಸ್ನೇಹಿತರೆ. Many times we do not realize that. ಅನೇಕಾವರ್ತಿ ನಾವು ಇದನ್ನು ಅರಿತುಕೊಳ್ಳುವುದಿಲ್ಲ. And we easily get disturbed. ಮತ್ತು ನಾವು ಸುಲಭವಾಗಿ ತೊಂದರೆಗೆ ಈಡಾಗುತ್ತೇವೆ. And we sit in a corner of our house and we worry about that many times. ಅನೇಕಾವರ್ತಿ ಈ ಸಂಗತಿಯ ವಿಷಯವಾಗಿ ಚಿಂತಿಸುತ್ತಾ ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತೇವೆ. If God be for us, who can be against us? ದೇವರು ನಮ್ಮೊಂದಿಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಪ್ರಿಯರೇ? I remember in Nagpur meeting when I was ministering, the demons began to shriek. ನನಗೆ ನೆನಪಿದೆ, ನಾಗ್ಪುರ್ನ ಒಂದು ಪ್ರಾರ್ಥನಾ ಕೂಟದಲ್ಲಿ ನಾನು ಸೇವೆ ಮಾಡುತ್ತಿದ್ದಾಗ ದೆವ್ವಗಳು ಕಿರುಚಾಡಲು ಪ್ರಾರಂಭಿಸಿದವು. When I looked upon the people, many mothers who were possessed with the evil spirit were shouting at the top of their voice. ಆ ಕೂಟದಲ್ಲಿ ಅನೇಕ ತಾಯಂದಿರು ದೆವ್ವ ಪೀಡಿತರಾಗಿದ್ದು ಗಟ್ಟಿಯಾದ ಸ್ವರದಿಂದ ಕಿರುಚಾಡುತ್ತಿದ್ದರು. The devil was manifesting within them. ದೆವ್ವವು ಅವರೊಳಗೆ ಪ್ರಕಟವಾಗುತ್ತಿತ್ತು. The Lord gave me compassion for them at that time. ಆ ಸಮಯದಲ್ಲಿ ದೇವರು ನನಗೆ ಅವರ ವಿಷಯವಾಗಿ ಕರುಣೆ ಹುಟ್ಟಿಸಿದನು. And when I rebuked the evil spirits, ಆ ದುರಾತ್ಮಗಳನ್ನು ನಾನು ಖಂಡಿಸಿದಾಗ it just left. ಅದು ಅವರನ್ನು ಬಿಟ್ಟು ಹೊರಟು ಹೋಯಿತು. What a sight it was to see them being delivered. ಅವರು ಬಿಡುಗಡೆಯಾದದ್ದನ್ನು ನೋಡುವುದು ಎಷ್ಟು ಸಂತೋಷಕರವಾಗಿತ್ತು. God is with you, dear friend. ದೇವರು ನಿಮ್ಮೊಂದಿಗಿದ್ದಾನೆ ಸ್ನೇಹಿತರೆ. Nothing can come against you.
ನಿಮ್ಮ ವಿರುದ್ಧವಾಗಿ ಯಾವುದೇ ಸಂಗತಿಗಳು ಬರಲು ಸಾಧ್ಯವಿಲ್ಲ. As soon as you rebuke them, they will run away in 7 ways. ನೀವು ಅವುಗಳನ್ನು ಖಂಡಿಸುವಾಗ 7 ದಾರಿಗಳಿಂದ ಓಡಿ ಹೋಗುವವು. Likewise in Mark 5:6, when Jesus was coming from a distance, ಅದೇ ರೀತಿ ಮಾರ್ಕ 5:6 ವಚನದಲ್ಲಿ ನೋಡುತ್ತೇವೆ, ಏಸು ದೂರದಿಂದ ಬರುತ್ತಿರುವಾಗಲೇ a demon possessed man, when he saw him, he fell on his knees in front of him. ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನು ಮಹಾಶಬ್ದದಿಂದ ಆರ್ಭಟಿಸಿ ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದನು ಎಂದು ನೋಡುತ್ತೇವೆ. And he shouted at the top of his voice. ಅವನು ಸ್ವರವೆತ್ತಿ ಆರ್ಭಟಿಸಿದನು. And he said, "What do you want with me, Jesus, Son of the Most High?" ಅದು ಹೇಳಿತು, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ ಎಂದು. Do not torture me. ದೇವರಾಣೆ, ನನ್ನನ್ನು ಕಾಡಬೇಡ ಎಂಬುದಾಗಿ ಹೇಳಿತು. And Jesus said, "Come out of this man, you impure spirit." ಆಗ ಯೇಸು ಹೇಳಿದನು, ಎಲ್ಲಾ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು. Immediately the evil spirit left him. ಕೂಡಲೇ ದೆವ್ವವು ಅವನನ್ನು ಬಿಟ್ಟು ಹೋಯಿತು. This man was living in tombs. ಈ ಮನುಷ್ಯನು ಸಮಾಧಿಯ ಗವಿಗಳೊಳಗೆ ವಾಸಿಸುತ್ತಿದ್ದನು. No chain could ever bind him. ಯಾವುದೇ ಸರಪಣಿಗಳಿಂದ ಅವನನ್ನು ಕಟ್ಟಲಾಗುತ್ತಿರಲಿಲ್ಲ. He was possessed with many demons. ಅವನು ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದನು ಎಂದು ನೋಡುತ್ತೇವೆ. But then in an instant, ಆದರೆ ಯೇಸು ಬಂದ ಕೂಡಲೇ when Jesus rebuked them, it left. ಯೇಸು ಅವುಗಳನ್ನು ಖಂಡಿಸಿದಾಗ ಅವುಗಳು ಬಿಟ್ಟು ಹೋದವು. The battle is the Lord's. ಯುದ್ಧವು ಯೆಹೋವನದೇ. Do not be afraid of your enemy. ಶತ್ರುಗಳನ್ನು ಕಂಡು ಭಯಪಡದಿರಿ ಸ್ನೇಹಿತರೆ. Do not be afraid of the devil. ದೆವ್ವಗಳಿಗೆ ಹೆದರಬೇಡಿರಿ. Resist the devil, ಸೈತಾನನನ್ನು ಎದುರಿಸಿರಿ. and he will flee from you. ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. For that you have to first submit yourself to God. ಹೀಗೆ ಮಾಡಬೇಕಾದರೆ ಮೊದಲು ನೀವು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. The one who is greater in you will chase the demons away from coming against you. ನಿಮ್ಮೊಳಗಿರುವ ಆತನು ಸೈತಾನನು ನಿಮ್ಮೆದುರಾಗಿ ಬರದಿದ್ದಂತೆ ಅವನನ್ನು ಅಟ್ಟಿಬಿಡುವನು. Even now the Lord is going to fight for you, dear friends. ಪ್ರಿಯ ಸ್ನೇಹಿತರೆ, ಈಗಲೂ ದೇವರು ನಿಮ್ಮ ಪರವಾಗಿ ಹೋರಾಡಲಿದ್ದಾನೆ. Father, I commend all those who are oppressed by the enemy, oppressed by the demon power. ತಂದೆಯೇ, ಶತ್ರುಗಳಿಂದ ಬಾಧಿತರಾದವರಿಗಾಗಿ, ದೆವ್ವಗಳಿಂದ ಬಾಧಿತರಾದವರಿಗಾಗಿ ಬೇಡುತ್ತೇನೆ. I rebuke every oppressing spirits, O God. ಬಾಧಿಸುವ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಾನು ಖಂಡಿಸುತ್ತೇನೆ. I rebuke every spirit that is causing pain in their families. ಕುಟುಂಬದಲ್ಲಿ ನೋವನ್ನು ತಂದೊಡ್ಡುತ್ತಿರುವಂತಹ ಎಲ್ಲ ಆತ್ಮಗಳನ್ನು ಖಂಡಿಸುತ್ತೇನೆ. Come out, you evil spirit. ಎಲ್ಲ ದೆವ್ವವೇ, ಇವರನ್ನು ಬಿಟ್ಟು ಹೊರಟು ಹೋಗು. Come out. ಹೊರಗೆ ಬಾ. It's enough. ಇನ್ನು ಸಾಕು. It's enough. You have tortured them. ನೀನು ಇವರನ್ನು ಬಾಧಿಸಿದ್ದು ಸಾಕು. Deliver your people, Lord. ನಿನ್ನ ಜನರನ್ನು ಬಿಡುಗಡೆ ಮಾಡು ದೇವರೇ. Right now the Lord is delivering you. ಈಗಲೇ ದೇವರು ನಿಮ್ಮನ್ನು ಬಿಡಿಸುತ್ತಿದ್ದಾನೆ. You may be saying, I'm diagnosed with nothing in my body. ನೀವು ಹೇಳುತ್ತಿರಬಹುದು, ನನ್ನ ದೇಹದಲ್ಲಿ ಬಾಧಿಸುತ್ತಿರುವ ರೋಗ ಏನೆಂದು ತಿಳಿಯುತ್ತಿಲ್ಲ. But this pain is torturing me. ಆದರೆ ಈ ನೋವು ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆ. This sickness is torturing me. ಈ ರೋಗವು ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆ. I rebuke these evil spirit which is bringing them sickness into their bodies. ರೋಗವನ್ನು ತಂದೊಡ್ಡುತ್ತಿರುವಂತಹ ದುರಾತ್ಮನನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ. Set them free, O God. ಇವರನ್ನು ಸ್ವತಂತ್ರರನ್ನಾಗಿಸು. They have suffered enough. ಅವರು ಅನುಭವಿಸಿದ್ದು ಇನ್ನು ಸಾಕು. All the disturbing spirits leave in Jesus' name. ತೊಂದರೆಗೊಳಪಡಿಸುತ್ತಿರುವಂತಹ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Come out. ಹೊರಗೆ ಬಾ. Come out in Jesus. ಯೇಸುವಿನ ನಾಮದಲ್ಲಿ ಇವರನ್ನು ಬಿಟ್ಟು ಹೊರಗೆ ಹೋಗು. And also the people who are causing them to
fight in their family. ಕುಟುಂಬಗಳಲ್ಲಿ ಜಗಳಗಳಾಗುವಂತೆ ಮಾಡುವಂತಹ ಜನರು Let them be removed from them, Lord. ಅವರಿಂದ ತೆಗೆದುಹಾಕಲ್ಪಡಲಿ ದೇವರೇ. Father, no more fight. ಇನ್ನು ಜಗಳಗಳು ಬೇಡ. No more misunderstanding. ತಪ್ಪಾದ ತಿಳುವಳಿಕೆ ಇನ್ನೂ ಬೇಡ. I put your peace into every family. ಪ್ರತಿ ಕುಟುಂಬದಲ್ಲಿ ನಿನ್ನ ಶಾಂತಿಯನ್ನು ಇಡುತ್ತಿದ್ದೇನೆ ದೇವರೇ. Your presence into every home. ಪ್ರತಿ ಮನೆಗೂ ನಿನ್ನ ಪ್ರಸನ್ನತೆಯನ್ನು. Deliver them, Lord. ಬಿಡುಗಡೆ ಮಾಡು ದೇವರೇ. Deliver them, Lord. ಬಿಡುಗಡೆ ಮಾಡು. Bring them out of all the oppression. ಎಲ್ಲ ಬಾಧೆಗಳಿಂದ ಅವರನ್ನು ಹೊರಗೆ ತಾ ಎಂದು ಬೇಡುತ್ತೇನೆ. Thank you. You are setting them free. ನೀನು ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Dear friends, we have introduced Jesus Calls app now. ಪ್ರಿಯ ಸ್ನೇಹಿತರೆ, ನಾವೀಗ ಏಸು ಕರೆಯುತ್ತಾನೆ ಆಪ್ ಅನ್ನು ಪರಿಚಯಿಸಿರುತ್ತೇವೆ. If you download our Jesus Calls app on your phone or on your laptop or computer, ನೀವು ಏಸು ಕರೆಯುತ್ತಾನೆ ಆಪ್ ಅನ್ನು ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡುವುದಾದರೆ you can watch our daily promise message. ದಿನನಿತ್ಯವೂ ನಮ್ಮ ವಾಗ್ದಾನ ಸಂದೇಶವನ್ನು ನೀವು ಕೇಳಬಹುದು. You can submit your prayer requests. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಪ್ಪಿಸಬಹುದು. You can know about our partner plans. ಪಾಲುದಾರರ ಯೋಜನೆಗಳ ಬಗ್ಗೆ ತಾವು ತಿಳಿದುಕೊಳ್ಳಬಹುದು. You can also know our upcoming events. ಮುಂದೆ ನಡೆಯಲಿರುವ ಪ್ರಾರ್ಥನಾ ಕೂಟಗಳ ಬಗ್ಗೆ ತಿಳಿದುಕೊಳ್ಳಬಹುದು. You can watch powerful testimonies. ಬಲಯುತವಾದ ಸಾಕ್ಷಿಗಳನ್ನು ಕೂಡ ವೀಕ್ಷಿಸಬಹುದು. If you want to be part of our ministry, ನಮ್ಮ ಸೇವೆಯಲ್ಲಿ ಭಾಗಿಯಾಗಲು ಬಯಸುವುದಾದರೆ you can download Jesus Calls app. ಏಸು ಕರೆಯುತ್ತಾನೆ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿ. You can scan our QR code and join now. ನಮ್ಮ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ನೀವು ನಮ್ಮನ್ನು ಸೇರಿಕೊಳ್ಳಬಹುದು. I know for sure the Lord will bless you through all these. ಇವೆಲ್ಲದರ ಮೂಲಕ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು ಬಲ್ಲೆನು. May the Lord make you also a blessing. ದೇವರು ನಿಮ್ಮನ್ನು ಕೂಡ ಇತರರಿಗೆ ಆಶೀರ್ವಾದವಾಗುವಂತೆ ಮಾಡಲಿ.